ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಹುಕ್ಕಾ ಬಾರ್ ಅನ್ನ ಬ್ಯಾನ್ ಮಾಡಿದೆ. ಆದರೆ ಬೆಳಗಾವಿಯಲ್ಲಿ ಹುಕ್ಕಾ ಬಾರ್ ಅಲ್ಲಿ ಅನಧಿಕೃತವಾಗಿ ತಂಬಾಕುಗಳನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಇದರ ಈಗ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಬೆಳಗಾವಿ ಪೊಲೀಸರು, ಬೆಳಗಾವಿಯಲ್ಲಿ ಪೊಲೀಸರ ಭರ್ಜರಿ ಬೇಟೆ ಇದು. ಅನಧಿಕೃತ ಹುಕ್ಕಾ ತಂಬಾಕು ಶಾಪ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರ ದಾಳಿ ಇದು. ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇರುವಂತ ಇಬ್ಬರ ಬಂಧನ ಕೂಡ ಆಗಿದೆ. 4,50,000 ರೂಪಾಯಿ ಮೌಲ್ಯದ ಹುಕ್ಕಾ ತಂಬಾಕು ಉತ್ಪನ್ನವನ್ನ ಬೆಳಗಾವಿ ಪೊಲೀಸರು ರೇಡ್ ಮಾಡಿದ್ದಾರೆ. ಇನ್ನೊಂದು ಕಡೆ ಸುರಂಗ ಮಾಡಿ ಹುಕ್ಕವನ್ನ ಅಡಗಿಸಿಟ್ಟಿದ್ದಾರೆ ಕಿರಾತಕರು. ಅಂತವ್ರನ್ನ ಈಗ ಬೆಳಗಾವಿ ಪೊಲೀಸರು ಭರ್ಜರಿ ಭೇಟಿಯಾಡಿ ಇಬ್ಬರನ್ನ ಬಂಧನ ಮಾಡಿದ್ದಾರೆ. 4,50,000 ಮೌಲ್ಯದ ಹುಕ್ಕಾ ಹಾಗೆ ತಂಬಾಕನ್ನ ಈ ಸಂದರ್ಭದಲ್ಲಿ ಬೆಳಗಾವಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯ ಗ್ಯಾಲರಿ ಸ್ಮೋಕ್ ಆ್ಯಂಡ್ ಚಾಕ್ಲೇಟ್ ಗಿಫ್ಟ್ ಆ್ಯಂಡ್ ಮೋರ್ ಎಂಬ ಶಾಪ್ ಮೇಲೆ ಬೆಳಗಾವಿ ಪೊಲೀಸರು ದಾಳಿಯನ್ನು ನಡೆಸಿರುವಂಥದ್ದು. ಬೆಳಗಾವಿಯ ಡಿಸಿಪಿ ಜಗದೀಶ್ ರೋಹನ್ ಮಾರ್ಗದರ್ಶನದಲ್ಲಿ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ನಡೆದಿರುವಂಥದ್ದು. ಮಾಳಮಾರುತಿ ಟಿಳಕವಾಡಿ ಮಾರ್ಕೆಟ್ ಠಾಣಾ ವ್ಯಾಪ್ತಿಯ ಅಂಗಡಿಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಏನು ಹುಕ್ಕಾ ಮತ್ತು ಅಕ್ರಮವಾಗಿ ತಂಬಾಕು ಉತ್ಪನ್ನ ಮಾಡುವಂಥ ಶಾಪ್ ಮೇಲೆ ದಾಳಿ ಮಾಡಿದ್ದಾರೆ. ಬೆಳಗಾವಿಯ ಒಟ್ಟು 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಅದರಲ್ಲಿ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆ ಮತ್ತು ಟಿಳಕವಾಡಿ ಪೊಲೀಸ್ ಠಾಣೆ ಜೊತೆಗೆ ಏನು ಈ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಏನು ಹುಕ್ಕಾ ಮತ್ತು ಅನಧಿಕೃತವಾಗಿ ತಂಬಾಕು ಮಾರಾಟ ಮಾಡ್ತಿದ್ದಂಥ ಶಾಪ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಇಲ್ಲಿ ವಿವಿಧ ಬಗೆಯ ಬೆಲೆ ಬಾಳುವಂಥ ಈ ಸಿಗರೇಟ್ಗಳನ್ನು ಕೂಡ ಏನು ಪೊಲೀಸರು ಜಪ್ತಿಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ಈಗ ಬಂಧನ ಮಾಡಲಾಗಿರುವಂಥದ್ದು.